ಈ ಹೇರ್ ಕಲರ್‌ನ ಬಳಸೋದ್ರಿಂದ ಬಿಳಿ ಕೂದಲಿನ ಸಮಸ್ಯೆ ಅಲ್ಲದೆ ಹೇರ್ ಫಾಲ್‌ನ ಸಮಸ್ಯೆ, ಡ್ಯಾಂಡ್ರಫಿನ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ. ಕೂದಲು ಬೆಳೀತಿಲ್ಲ ಅಂದ್ರೂ ಕೂಡ ಚೆನ್ನಾಗಿ ಉದ್ದವಾಗಿ, ದಟ್ಟವಾಗಿ, ಕಪ್ಪಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಇದನ್ನ ನಾವು ಮನೆಯಲ್ಲೇ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದನ್ನ ಬಳಸೋದ್ರಿಂದ ಈ ಹೇರ್ ಕಲರ್‌ನ ನ್ಯಾಚುರಲ್ ಆಗಿ ನಿಮಗೆ ಕೂದಲು ಕಪ್ಪಾಗುತ್ತೆ. ಮಾಡೋದು ಕೂಡ ಈಸಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಕರ್ಕಾಯಿ ತಗೊಂಡಿದ್ದೀನಿ. ಕರ್ಕಾಯಿನ ಅಳಲೆಕಾಯಿ ಅಂತಲೂ ಕೂಡ ಕರಿತೀವಿ. ಇದು ಕೆಮ್ಮು ಕೂಡ ತುಂಬ ಒಳ್ಳೆಯದು. ಮಕ್ಕಳಿಗೆ ಔಷಧಿಯಾಗಿ ಕೂಡ ಬಳಸ್ತೀವಿ. ಇವು ದೊಡ್ಡವರು ಕೆಮ್ಮು ಜಾಸ್ತಿ ಇದ್ದಾಗ ಬಾಯಲ್ಲಿ ಹಾಕೊಂಡ್ರು ಕೂಡ ಕೆಮ್ಮಿನ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ. ಸ್ವಲ್ಪ ಆ ಪೀಸನ್ನು ಬಳಸೋದ್ರಿಂದ ಕೆಮ್ಮು ಕಂಟ್ರೋಲ್ ಆಗುತ್ತೆ ಈ ಕರ್ಕಾಯಿನ ಹಾಕೊಳ್ಳೋದ್ರಿಂದ. ಹಾಗೇನೆ ಇದು ತಲೆ ಕೂದಲು ಕೂಡ ಒಳ್ಳೆ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕರ್ಕಾಯಿ ಜೊತೆಗೆ ನಾನು ನೆಲ್ಲಿಕಾಯಿ ತಗೊಂಡಿದ್ದೀನಿ. ನೆಲ್ಲಿಕಾಯಿ ಒಣಗಿಸಿ ಇಟ್ಕೊಂಡಿರುವಂತಹ ನೆಲ್ಲಿಕಾಯಿನ ಕೂಡ ಯೂಸ್ ಮಾಡ್ಬೋದು. ಇಲ್ಲ ನೆಲ್ಲಿಕಾಯಿನ ಕೂಡ ಯೂಸ್ ಮಾಡ್ಬೋದು. ಇಲ್ಲ ನೆಲ್ಲಿಕಾಯಿ ಪುಡಿನಾದರೂ ಕೂಡ ಬಳಸ್ಬೋದು. ನೆಲ್ಲಿಕಾಯಿನ ಬಳಸೋದ್ರಿಂದನೂ ಅಷ್ಟೇ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ನಾನು ನೆಲ್ಲಿಕಾಯಿ ಪುಡಿನ ಬಳಸ್ತಾ ಇದ್ದೀನಿ. ನೀವು ನೆಲ್ಲಿಕಾಯಿನ ಒಣಗಿಸ್ಬಿಟ್ಟು ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಹಸಿ ನೆಲ್ಲಿಕಾಯಿನೂ ಕೂಡ ಯೂಸ್ ಮಾಡ್ಬೋದು. ಇವಾಗ ಮೊದಲಿಗೆ ನಾನು 2 ಕರ್ಕಾಯಿ ತಗೊಂಡಿದ್ದೀನಿ. ಕರ್ಕಾಯಿನ ನಾನು ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ತಗೋಬಹುದು. ಕರ್ಕಾಯಿನ ಬಳಸೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ. ಕೂದಲು ಕೂಡ ಕಪ್ಪಾಗುತ್ತೆ. ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಒಳ್ಳೆ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಕರ್ಕಾಯಿನ ಹಾಕೊಳ್ಳೋದ್ರಿಂದ. ಕರ್ಕಾಯಿ ನಿಮಗೆ ಗಂಧಿಗೆ ಅಂಗಡಿ ಅಂತ ಏನು ಹೇಳ್ತೀವಿ ಅದರಲ್ಲೆಲ್ಲ ಸಿಗುತ್ತೆ. ಮತ್ತು ಆನ್ಲೈನಲ್ಲೂ ಕೂಡ ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ. ಕರ್ಕಾಯಿ ನೀವು ಕೆಮ್ಮು ಕೂಡ ಬಳಸ್ಬೋದು. ಕೆಮ್ಮು ಜಾಸ್ತಿ ಇದ್ದಾಗ ಬಾಯಲ್ಲಿ ಹಾಕೊಂಡಾಗ ಒಂದು ಪೀಸನ್ನ ತಕ್ಷಣ ಕೆಮ್ಮು ಕಡಿಮೆ ಆಗುತ್ತೆ ಕರ್ಕಾಯಿ ಬಳಸೋದ್ರಿಂದ. ಇದನ್ನ ಸ್ವಲ್ಪ ದಪ್ಪ ದಪ್ಪವಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. 2ರಿಂದ 3 ಕರ್ಕಾಯಿ ಇದ್ರೆ ಸಾಕು. ಇವಾಗ ಒಂದು ಬಾಟ್ಲಿಗೆ ಹಾಕೋಬೇಕು. ಇದ್ರ ಜೊತೆಗೆ ನೀವು ಒಣಗಿರುವ ನೆಲ್ಲಿಕಾಯಿ ಪೀಸನ್ನು ಕೂಡ ಹಾಕೋಬಹುದು. ಇಲ್ಲ ಹಸಿ ನೆಲ್ಲಿಕಾಯಿನ ಅದು ಗ್ರೀನ್ ಏನಿರುತ್ತೆ ಆ ನೆಲ್ಲಿಕಾಯಿನ ಸಪ್ರೇಟಾಗಿ ಹುರ್ಕೋಬೇಕು. ಕಪ್ಪಗೆ ಹುರ್ಕೋಬೇಕು. ನಾನು ಪುಡಿನ ಬಳಸ್ತಾ ಇದ್ದೀನಿ. ನೆಲ್ಲಿಕಾಯಿ ಪುಡಿನ ಬಳಸ್ತಾ ಇದ್ದೀನಿ. ಫಸ್ಟು ಕರ್ಕಾಯಿನ ಸ್ವಲ್ಪ ಹುರ್ಕೋಬೇಕು. ಮೀಡಿಯಮ್ ಕಡಿಮೆ ಉರಿಯಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ಇಲ್ಲ ಅಂದರೆ ಅದು ಬೇಗ ಸೀದೋಗುತ್ತೆ. ಇದ್ರ ಜೊತೆಗೆ ನಾನು ನೆಲ್ಲಿಕಾಯಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ನೆಲ್ಲಿಕಾಯಿ ಪುಡಿನ ಬಳಸ್ತಾ ಇದ್ದೀನಿ. ನೀವು ಪುಡಿನಾದರೂ ಬಳಸ್ಬೋದು. ಇಲ್ಲ ನೆಲ್ಲಿಕಾಯಿನ ನಾವು ಕಟ್ ಮಾಡಿ ಒಣಗಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಬಳಸ್ಕೋಬೋದು. ಅದನ್ನು ಅಷ್ಟೇ ಕಪ್ಪಗೆ ಹುರ್ಕೋಬೇಕು. ನಿಮಗೆ ಯಾವುದಾದ್ರೂ ಕೂಡ ಬಳಸ್ಕೋಬಹುದು. ನೆಲ್ಲಿಕಾಯಿ ಬಳಸೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಇದನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ಕಡಿಮೆ ಉರಿಯಲ್ಲಿ ನಿಧಾನಕ್ಕೆ ಕಪ್ಪಗಾಗೋ ತನಕ ಹುರ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬಾರ್ದು. ಕಡಿಮೆ ಉರಿಯಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ಇವಾಗ ಹುರ್ಕೊಂಡಿದ್ದಾಗಿದೆ. ಇವಾಗ ಒಂದು ಪಾತ್ರೆಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಒಂದು 250 ml ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಟೀ ಪುಡಿ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಟೀ ಪುಡಿ ಹಾಕ್ಕೊಂಡು ಕುದಿಸ್ಕೋಬೇಕು. ಇಲ್ಲ ಅಂದರೆ ಕಾಫಿ ಪುಡಿ ಆದ್ರೂ ಹಾಕ್ಕೋಬೋದು. ಟೀ ಪುಡಿ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿಕೊಂಡು ಕಾಫಿ ಪುಡಿನೂ ಕೂಡ ಯೂಸ್ ಮಾಡ್ಕೋಬೋದು. ಡಿಕಾಷನ್ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಅಷ್ಟರಲ್ಲಿ ನಾನು ಮೊದಲೇ ಹುರಿದಿಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಫಸ್ಟು ಕುಟ್ಟಿ ಪುಡಿ ಮಾಡ್ಕೋಬೇಕು. ನೈಸಾಗಿ ಪುಡಿ ಮಾಡ್ಕೋಬೇಕು. ನೀವು ಮಿಕ್ಸಿ ಜಾರಲ್ಲಾದ್ರೂ ಕೂಡ ಪುಡಿ ಮಾಡ್ಕೋಬೋದು. ನೋಡಿ ಈ ಥರ ಕೈಯಲ್ಲಿ ಮುಟ್ಟಿದಾಗ ಕರ್ಕಾಯಿ ಪೀಸಸ್ ಏನಿದೆ ಅದನ್ನು ಪುಡಿ ಮಾಡ್ಕೋಬೇಕು. ಅಲ್ಲಿ ತನಕ ಚೆನ್ನಾಗಿ ಕಪ್ಪಗೆ ಹುರ್ಕೊಂಡ್ರೇ ನಿಮಗೆ ಪುಡಿ ಮಾಡ್ಕೊಳಕ್ಕಾಗೋದು. ಆವಾಗಲೇ ನಿಮಗೆ ಕಲರ್ ಕೂಡ ಚೆನ್ನಾಗಿ ಬರೋದು. ಕರ್ಕಾಯಿನ ಬಳಸೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಕೂದಲು ಉದುರುತ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಡ್ಯಾಂಡ್ರಫಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇದನ್ನು ನೈಸಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ನೆಲ್ಲಿಕಾಯಿ ಪುಡಿನ ಸಪ್ರೇಟ್ ಆದ್ರೂ ಹುರ್ಕೋಬೋದು. ಇಲ್ಲ ಕರ್ಕಾಯಿ ಸ್ವಲ್ಪ ಪೀಸಸ್ ದಪ್ಪ ದಪ್ಪ ಇದೆ ನೆಲ್ಲಿಕಾಯಿ ಜೊತೆ ಆಗಲ್ಲ ಅಂತ ಹೇಳಿದ್ರೆ ಫಸ್ಟೇ ಕರ್ಕಾಯಿನ ಕೂಡ ಹುರ್ಕೋಬೋದು. ನೆಲ್ಲಿಕಾಯಿ ಪೀಸಸ್ ಇದ್ದರೆ ನಿಮಗೆ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ಳಿ. ಇವಾಗ ನೈಸಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ.
ಇದನ್ನ ನೀವು ಜರಡಿ ಕೂಡ ಹಿಡ್ಕೋಬೋದು. ನೈಸ್ ಆಗಿಲ್ಲ ಅಂತ ಹೇಳಿದ್ರೆ ಜರಡಿ ಹಿಡ್ಕೊಂಡು ಅದನ್ನ ಯೂಸ್ ಮಾಡ್ಕೋಬೋದು. ಇದು ಚೆನ್ನಾಗಿ ನೈಸ್ ಆಗಿದೆ. ಇಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡಾದ್ರೂ ಪುಡಿ ಮಾಡ್ಕೋಬೋದು. ನಿಮಗೆ ಯಾವ ಥರ ಆಗುತ್ತೋ ಆ ಥರ ಪುಡಿ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಕಲರ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಇದಕ್ಕೆ ಮೆಹಂದಿನ ಬಳಸ್ತಾ ಇದ್ದೀನಿ. ಮೆಹಂದಿ ನ್ಯಾಚುರಲ್ ಆಗಿ ಮಾಡ್ಕೊಂಡಿರುವಂತಹ ಮೆಹಂದಿ ಪುಡಿನ ಬಳಸ್ತಾ ಇದ್ದೀನಿ. ಮೆಹಂದಿ ಸೊಪ್ಪನ್ನ ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಂಡಿರುವ ಮೆಹಂದಿ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇದು ಮೆಹಂದಿ ಸೊಪ್ಪು ಇದು. ಇದನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಹೆನ್ನ ಪುಡಿನ ಬಳಸ್ತಾ ಇದ್ದೀನಿ. ಆದಷ್ಟು ನ್ಯಾಚುರಲ್ ಆಗಿರುವಂತಹ ಹೆನ್ನ ಪುಡಿನ ಬಳಸಿ. ನಿಮಗೆ ಎಲೆ ಸಿಕ್ಕಿಲ್ಲ ಅಂದರೆ ಹೆನ್ನ ಪುಡಿನೂ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಎಷ್ಟು ಬೇಕು ಅಷ್ಟು ಮೆಹಂದಿ ಪುಡಿನ ಹಾಕ್ಕೊಳ್ಳಿ. ಕಬ್ಬಿಣದ ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ನನಗೆ ಕೂದಲು ಸ್ವಲ್ಪ ಜಾಸ್ತಿ ತಿಕ್ಕಾಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವ ಕರಕಾಯಿ ಮತ್ತು ನೆಲ್ಲಿಕಾಯಿ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎರಡನ್ನೂ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೆಹಂದಿ ಪುಡಿ ಜೊತೆಗೆ ಈ ಪುಡಿ ಎಲ್ಲ ಹೊಂದ್ಕೋಬೇಕು. ಆವಾಗಲೇ ನಿಮಗೆ ಚೆನ್ನಾಗಿ ಕಲರ್ ಬರೋದು. ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡು ಆಗಿದೆ. ನಾನು ಇವಾಗ ಡಿಕಾಷನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸರಿ ಜಾಸ್ತಿ ಹಾಕ್ಕೋಬೇಡಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಗಂಟು ಇರದ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಮಕ್ಕಳು ಕೂಡ ಬಳಸ್ಬೋದು. 15 ವರ್ಷದ ಮೇಲ್ಪಟ್ಟ ಮಕ್ಕಳು ಕೂಡ ಬಳಸ್ಬೋದು ಈ ಮೆಹಂದಿ ಹೇರ್ ಕಲರ್‌ನ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟು ಇರದ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಸ್ವಲ್ಪ ಟೀ ಡಿಕಾಷನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿಯಾಗಿ ಕೂಡ ಕಲಸ್ಕೋಬಾರ್ದು. ತುಂಬ ತೆಳುವಾಗಿ ಕೂಡ ಕಲಸ್ಕೋಬಾರ್ದು. ಮೀಡಿಯಮ್ ಆಗಿ ಕಲಸ್ಕೋಬೇಕು. ಇದನ್ನ ಕಲಸ್ಕೊಂಡು ನೀವು ತಕ್ಷಣ ಅಪ್ಲೈ ಮಾಡ್ಕೊಳಕ್ಕಾಗಲ್ಲ. ಇದನ್ನ ಒಂದು ನೈಟ್ ಆದರೂ ಕಲಸಿ ಇಡಬೇಕು. ಮಿಕ್ಸ್ ಮಾಡಿ ಇಡಬೇಕು. ಆವಾಗಲೇ ಕಪ್ಪು ಕಲರ್ ಆಗಿ ನಿಮಗೆ ಕೂದಲು ಚೆನ್ನಾಗಿ ಕಲರ್ ಬರುತ್ತೆ. ಇವಾಗ ನೋಡಿ ಈ ಥರ ಕಲಸಿ ಇಟ್ಕೊಂಡಿದ್ದೀನಿ. ನೀಟಾಗಿ ಕಲಸ್ಕೋಬೇಕು. ಒಂದು ಗಂಟೆ ಇಲ್ಲದ ಹಾಗೆ ಕಲಸ್ಕೊಂಡಿದ್ದೀನಿ. ಇದಕ್ಕೆ ಬೇಕು ಅಂದರೆ ನೀವು ಈ ಟೈಮಲ್ಲಿ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಎಗ್ಗು ಇರುತ್ತಲ್ಲ ಎಗ್ ವೈಟನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಏನು ಕೂಡ ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಡೇ ನಾನು ತೋರಿಸ್ತಾ ಇದ್ದೀನಿ. ಒಂದು ನೈಟ್ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕಲರ್ ಯಾವ ಥರ ಕಲರ್ ಬಂದಿದೆ ಅಂತ. ಕಪ್ಪಾಗಿ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಗಟ್ಟಿ ಆಗುತ್ತೆ ಅಂದರೆ ಸ್ವಲ್ಪ ಡಿಕಾಷನ್ ಮಾಡಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವು ತುಂಬ ಗಟ್ಟಿ ಆದರೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಡಿಕಾಷನ್ ಅಪ್ಲೈ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಕಲರು ಕೈಯಲ್ಲಿ ಕೂಡ ಯಾವ ಥರ ಕಾಣ್ತಾ ಇದೆ ಅಂತ. ಹಾಗೇನೇ ನಿಮ್ಮ ತಲೆ ಕೂದಲು ಕೂಡ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ. ಇವಾಗ ಮತ್ತೆ ನಾನು ಸ್ವಲ್ಪ ಡಿಕಾಷನ್ ಮಿಕ್ಸ್ ಮಾಡಿ ಸ್ವಲ್ಪ ತೆಳ್ಳಗಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ. ಇದನ್ನು ಹಾಕ್ಕೊಂಡು 1.5 ಗಂಟೆ ಬಿಟ್ಟರೆ ಸಾಕು. ಆಮೇಲೆ ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ನೀವು ಆಯಿಲ್ ಅಪ್ಲೈ ಮಾಡಿಬಿಟ್ಟು ಆದಷ್ಟು ಮೈಲ್ಡ್ ಶಾಂಪೂನ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ನ್ಯಾಚುರಲ್ ಆಗಿ ಒಳ್ಳೆ ಒಂದು ಶೈನಿಂಗ್ ಕೂಡ ಬರುತ್ತೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಉದುರೋ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ. ನನಗೆ ಜಾಸ್ತಿ ಬಿಳಿ ಕೂದಲು ಇಲ್ಲ. ಸ್ವಲ್ಪ ಸ್ವಲ್ಪ ಇರೋದ್ರಿಂದ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.